ನಾವು ಇರುವಂಥದ್ದು ಪೇಟೆ ಶ್ರೀರಾಮ ಮಂದಿರದ ಹತ್ರ. ಈ ದೇವಸ್ಥಾನಕ್ಕೆ ಒಂದು ಅದ್ಭುತವಾದ ಇತಿಹಾಸ ಇದೆ. ಅದೇನು ಅಂತ ಹೇಳಿದರೆ, ನಮ್ಮ ದಸರಾ ದಶಮಂಟಪಗಳ ಮೆರವಣಿಗೆಯಲ್ಲಿ ಪ್ರಥಮ ಮೆರವಣಿಗೆ ಶ್ರೀ ಪೇಟೆ ರಾಮ ಮಂದಿರದಿಂದನೇ ಹೊರಡೋದು. ಶ್ರೀ ವಿಷ್ಣುವಿನ ದಶಾವತಾರಗಳಲ್ಲಿ ರಾಮನ ಅವತಾರ ಕೂಡ ಒಂದು. ನಮ್ಮ 4 ಶಕ್ತಿ ದೇವತೆಗಳು ಪಾರ್ವತಿ ದೇವಿಯ ಅಂಶದವರಾಗಿರ್ತಾರೆ. ಆದ್ದರಿಂದ 4 ಶಕ್ತಿ ದೇವತೆಗಳ ಅಣ್ಣನಾಗಿ ಶ್ರೀರಾಮನನ್ನ ಪೂಜೆ ಮಾಡ್ತಾರೆ. ಆದ್ರಿಂದಾನೇ ಪ್ರಪ್ರಥಮ ಮೆರವಣಿಗೆ ಶ್ರೀ ಪೇಟೆ ರಾಮ ಮಂದಿರದಿಂದಾನೇ ಹೊರಡೋದು. ನಮಸ್ಕಾರ. ಪ್ರಪ್ರಥಮವಾಗಿ ಮಡಿಕೇರಿ ಜನತೆಗೆ ಹಾಗೂ ರಾಜ್ಯದ ಎಲ್ಲ ಜನತೆಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಶುಭಾಶಯವನ್ನು ಕೋರ್ತಾ, ನಾವು ಪೇಟೆ ಶ್ರೀರಾಮ ಮಂದಿರ ದಸರಾ ಸಮಿತಿ ವತಿಯಿಂದ ಮಾತಾಡ್ತಿದ್ದೀವಿ. ಈ ಬಾರಿ ನಾವು ಶ್ರೀಕೃಷ್ಣನಿಂದ ಅರ್ಜುನನಿಗೆ ಗೀತೋಪದೇಶ ಅನ್ನೋ ಒಂದು ಕಥಾ ಸಾರಾಂಶವನ್ನು ಇಟ್ಟುಕೊಂಡು ಈ ಬಾರಿಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಪೂರ್ವ ತಯಾರಿಗಳು ನಡೀತಾ ಇದೆ. ಮತ್ತು ನಾವು ಏನು ಅಂದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂಥ ಉತ್ಸವ. ಈ ನಮ್ಮ ದೇವಾಲಯಕ್ಕೆ ಸುಮಾರು 170 ವರ್ಷಗಳ ಇತಿಹಾಸ ಇದೆ. ಸೊ ದಸರಾ ಉತ್ಸವವನ್ನು ಪ್ರಪ್ರಥಮವಾಗಿ ಶುರು ಮಾಡಿದಂಥ ಹೆಗ್ಗಳಿಕೆ ಕೂಡ ಪೇಟೆ ರಾಮ ಮಂದಿರಕ್ಕೆ ಇರುತ್ತದೆ. ಇದೊಂದು ನಾವು ಮಾಡುವಂಥ ಆಚರಣೆ ಸಾಂಪ್ರದಾಯಿಕವಾಗಿರೋದ್ರಿಂದ ನಾವು ಯಾವುದೇ ಇದು ಪ್ರಶಸ್ತಿ ಆಗಲಿ ಬಹುಮಾನಕ್ಕಾಗಲಿ ಆ ಒಂದು ಜಂಜಾಟದಲ್ಲಿ ನಾವು ಇರೋದಿಲ್ಲ. ನಮ್ಮ ಮುಖ್ಯ ಪಾತ್ರ ಇಲ್ಲಿ ದಸರಾ ಉತ್ಸವದಲ್ಲಿ ಈ ಕರಗಗಳನ್ನು ಹೊಡಿಸುವಂಥದ್ದು ಪ್ರಮುಖ ಪಾತ್ರವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಮಂಟಪಗಳನ್ನು ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಜನತೆಗೆ ತೋರ್ಪಡಿಸುವ ಮೂಲಕ ಈ ಒಂದು ದಸರಾಕ್ಕೆ ಒಂದು ಕಳೆ ಕಟ್ಟುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಈಗ ತಾವುಗಳೆಲ್ಲ ನೋಡುತ್ತಿರುವ ಹಾಗೆ ಇದುವರೆಗೂ ರಾಮ ಮಂದಿರ ದೇವಸ್ಥಾನದವರು ಸಿಂಪಲಾಗಿ ಮಾಡ್ತಿದ್ದಾರೆ. ಯಾವುದೇ ಪ್ರೈಸ್ಗಳಿಗೆ ಅವರು ಮುಂಬರ್ತಾ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ. ಬಟ್ ಇವಾಗ ನಮ್ಮ ಸದಸ್ಯರ ಸಂಖ್ಯಾಬಲ ಕೂಡ ತುಂಬ ಹೆಚ್ಚಾಗ್ತಾ ಇದೆ. ಅವರುಗಳಲ್ಲೂ ನಾವುಗಳು ಒಂದು ಬಹುಮಾನ ತೆಗೆದುಕೊಳ್ಬೇಕಂತ ಒಂದು ಆಸೆ ಉತ್ಸಾಹಗಳು ಹೆಚ್ಚಾಗ್ತಿರೋ ಕಾರಣದಿಂದ ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಕ್ಕಿದಾಗ ಆ ಒಂದು ನಾವು ಬಹುಮಾನಕ್ಕೆ ಒಂದು ಏನು ನಾವು ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತೇವೆ. ಈ ಒಂದು ವಿಚಾರವನ್ನು ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ.